ಹೆಲೋ ಗೈಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಬ್ಲಾಗ್. ಇವತ್ತು ನಾವು ನಮ್ಮ ಕಾಲೇಜ್ ಫ್ರೆಂಡ್ಸು ಕ್ಲಾಸ್ ಬಂಕ್ ಮಾಡಿಬಿಟ್ಟು ಶಿವಗಂಗೆ ಬೆಟ್ಟಕ್ಕೆ ಹೋಗೋಣ ಅಂತ ಪ್ಲಾನ್ ಹಾಕಿದ್ವಿ. ಸೊ ಎಲ್ಲ ಕಾರು ಬೈಕಲ್ಲಿ ಹೊರಟ್ವಿ. ಹೊರಡ್ಬೇಕಾದ್ರೆ ಹೊರಡೋಕ್ಕಿಂತ ಮುಂಚೆ ನಮ್ಮ ಹುಡುಗ ಒಂದು ಮಾತು ಹೇಳ್ತಾನೆ, ಕೇಳ್ರಿ. ಇದು ಆಕ್ಚುಲಿ ಚೆನ್ನಾಗಿರೋದು. ನೆಕ್ಸ್ಟು ಎಲ್ಲ ಖುಷಿಯಿಂದ ಒಳಗಡೆ ಎಂಟರ್ ಆದ್ವಿ. ಅದಾದ್ಮೇಲೆ ಹಿಲ್ಸ್ ಕ್ಲೈಂಬ್ ಮಾಡ್ಬೇಕಾದ್ರೆ ಅದ್ರ ತೊಂದರೆ ಆಗ್ಬಾರ್ದು ಅಂತ ಪ್ರೇ ಮಾಡಿಕೊಂಡೆ. ಬೆಟ್ಟ ಹತ್ಬೇಕಾದ್ರೆ ನಮಗೆ ಫಸ್ಟ್ ಸಿಕ್ಕಿದೆ ಗಣೇಶ ದೇವಸ್ಥಾನ. ಅದಾದಮೇಲೆ ಒಳಗಡೆ ನೀರು ಸಿಕ್ಕಿದ್ರೆ ಒಳ್ಳೇದಾಗುತ್ತೆ ಅಂದರು. ಸೊ ಎಲ್ಲ ಟ್ರೈ ಮಾಡಿದ್ವಿ. ಸೊ ಎಲ್ರಿಗೂ ನೀರು ಸಿಕ್ತು. ನೀರು ಸಿಕ್ಕಾದ್ಮೇಲೆ ನಾವು ಆಚೆ ಹೊರಡ್ಬೇಕಂದ್ರೆ ತಗ್ಗಿ ಬಗ್ಗೆ ಆಚೆ ಹೋಗ್ಬೇಕಿತ್ತು. 2 ಕಿಲೋಮೀಟ್ರ್ ಬೆಟ್ಟ ಹತ್ತಿ ನಮ್ಮ ಸಂಜೆ ಸುಸ್ತಾಗಿದೆ. ಇನ್ನು 4 ಕಿಲೋಮೀಟ್ರ್ ಹತ್ಬೇಕಿತ್ತು. ಅದಕ್ಕೆ ಅವ್ನಿಗೆ ಏನು ಬೇಕು ಅಂದಿದ್ದಕ್ಕೆ ಏನು ಹೇಳ್ದ ಕೇಳ್ರಿ. ಸಂಜೆ ಏನ್ ಬೇಕು? ಮೋಟಿವೇಶನ್ ಫುಲ್ ಬೇಗ ಹತ್ತಾಕ ಮೋಟಿವೇಶನ್. ಅಲ್ಲಲ್ಲಲ್ಲಲ್ಲಲ್ಲ 1 ಕಿಲೋಮೀಟ್ರ್ ಮೇಲೆ ಹತ್ತದ್ಮೇಲೆ ಎಲ್ಲರೂ ಈ ಥರ ಕಲ್ಲು ಜೋಡಿಸಿದ್ರು. ಎಂತಕ್ಕಂತ ಗೊತ್ತಿರಲಿಲ್ಲ. ನಿಮಗೆ ಗೊತ್ತಿದ್ರೆ ಕಮೆಂಟಲ್ಲಿ ಹೇಳ್ರಿ. ಅದಾದಮೇಲೆ ಸ್ವಲ್ಪ ಹೊತ್ತು ನಾವಲ್ಲೇ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ. ಹಂಗೆ ಸ್ಪಾಟ್ ಚೆನ್ನಾಗಿತ್ತು, ಸ್ವಲ್ಪ ಹೊತ್ತು ನೋಡಿದ್ವಿ. ಬಿಸಿಲು ಜಾಸ್ತಿ ಇತ್ತು, ಆದರೂ ಬೆಟ್ಟ ಹತ್ತಲೇಬೇಕು ಅಂತಂದ್ಬಿಟ್ಟು ಹತ್ತಿದ್ವಿ. ಅದಾದಮೇಲೆ ನಮಗೆ ಸಿಕ್ಕಿದೆ ಇನ್ನೊಂದು ದೇವಸ್ಥಾನ. ದೇವಸ್ಥಾನದ ಒಳಗಡೆ ಎಲ್ಲ ಸ್ವಲ್ಪ ಸುತ್ತಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮತ್ತೆ ಹೊರಗಡೆ ನೆಕ್ಸ್ಟು ಇನ್ನೊಂದು ದೇವಸ್ಥಾನ ಸಿಕ್ತು. ಹಾಗೆ ನಮಸ್ಕಾರ ಮಾಡಿಕೊಂಡು ನಾವು ಮುಂದೆ ಹೋದ್ವಿ. ಅಂತೂ ಇಂತೂ ನಾವು ಫುಲ್ ಬೆಟ್ಟ ಹತ್ತಿದ್ವಿ. ಹತ್ತಂದ್ರೆ ಒಂಥರ ಮನಸ್ಸಿಗೆ ಖುಷಿ ಇತ್ತು. ಹಾಗೆ 1-2 ದೇವಸ್ಥಾನ ಸಿಕ್ತು. ಹಾಗೆ ನಂದಿ ದೇವರು ಕೂಡ ಸಿಕ್ತು. ನೆಕ್ಸ್ಟು ಎಲ್ಲರೂ ಟಾಪಲ್ಲಿ ರೆಸ್ಟ್ ಮಾಡಿ 1-2 ಗ್ರೂಪ್ ಫೋಟೋಸು ಮತ್ತು ಅವರು ಸಿಂಗಲ್ ಫೋಟೋಸ್ ತೊಗೊಂಡ್ರು. ಎಲ್ಲ ಆದಮೇಲೆ ನಾವು ಕೆಳಗಡೆ ಹೋಗೋಣ ಅನ್ನೋ ಅಷ್ಟರಲ್ಲಿ ನಮ್ಮ ಸಂಜೆ ಪಾಪ ಕಾಲು ಉಳುಕ್ಸ್ಕೊಂಡಿದ್ದ. ಒಂದು ಮನದಾಳದ ನೋವು ಕೇಳಿ. ಅಣ್ಣ ನನ್ನ ಕೈಯಲ್ಲಿ ಆಯ್ತಾ? ಸಂಜೆಗೆ ಆಗಲಿಲ್ಲ ಅಂದ್ರೂ ಮನ್ಸು ಮಾಡಿ ಅಂತೂ ಇಂತೂ ಕೆಳಗಿಳ್ದ. ನಾವು ಹೇಗೆ ಬಂದ್ವೋ ಹಾಗೆ ಹೋಗಬೇಕು ಅಂದ್ಕೊಂಡು ಎಲ್ಲ ಕಾರಲ್ಲಿ ಫೀಲಿಂಗ್ ಸಾಂಗ್ ಹಾಕೊಂಡು ಮನೆ ಕಡೆಗೆ ಹೊರಟ್ವಿ ಗೈಸ್. ಅಷ್ಟೇ.